ಶ್ರೀರಂಗಪಟ್ಟಣ ತಾಲೂಕಿನ ಪ್ರಮುಖ ಪ್ರವಾಸಿ ತಾಣ ಬಲಮುರಿ ಬಳಿಯ ಎಡಮುರಿ ಕಾವೇರಿ ನದಿ ತೀರದಲ್ಲಿ ಕಿರುಜಲ ವಿದ್ಯುತ್ ಯೋಜನೆಗೆ ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ಸ್ಥಳ ಪರಿಶೀಲನೆಗೆ ಆಗಮಿಸಿದ್ದ ಸರ್ಕಾರದ ಅಧಿಕಾರಿಗಳಿಗೆ ಮನವರಿಕೆಯೊಂದಿಗೆ ಯೋಜನೆ ಕೈಬಿಡುವಂತೆ ಒತ್ತಾಯಿಸಿದರು. 1996ರಲ್ಲೇ ಈ ಕಾಮಗಾರಿಗೆ ಅನುಮೋದನೆ ದೊರೆತಿತ್ತು. ಗುತ್ತಿಗೆದಾರ ಕಾಮಗಾರಿ ನಡೆಸಿದ ಹಿನ್ನೆಲೆ ಯೋಜನೆಯನ್ನು ಕೈಬಿಡಲಾಗಿತ್ತು. ಜೊತೆಗೆ ಅಂದು ಸಹ ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರು. ಸ್ಥಳೀಯರ ವಿರುದ್ಧವೇ ಗುತ್ತಿಗೆದಾರ ಅಟ್ರಾಸಿಟಿ ಕೇಸ್ ದಾಖಲಿಸಿದ್ದರು. ಇದೀಗ ಕಾಮಗಾರಿ ಪುನರ್ ಆರಂಭಿಸುವ ಸಂಬಂಧ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ಸ್ಥಳ ಪರಿಶೀಲನೆ ಹಾಗೂ ಸ್ಥಳೀಯರ ಅಭಿಪ್ರಾಯ ಸಂಗ್ರಹಣೆಗೆ ಆಗಮಿಸಿದ್ದ ಅಧಿಕಾರಿಗಳ ಜೊತೆ ತಮ್ಮ ಅಳಲನ್ನು ತೋಡಿಕೊಂಡ ಕೆಆರ್ಎಸ್ ಅಕ್ಕಪಕ್ಕದ ಗ್ರಾಮದ ಮುಖಂಡರು ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ಕಿರುಜಲ ವಿದ್ಯುತ್ ಯೋಜನೆಗೆ ಅನುಮೋದನೆ ನೀಡಬೇಡಿ ಎಂದು ಒತ್ತಾಯಿಸಿದರು. ಮುಂದೆ ಹೋಗ್ಬೇಕಂದ್ರೆ ಇವಕ್ಕೆ ಮೇನ್ ಬೇಕಾಗಿರೋದು ನೀರು. ಈ ಕಟ್ಟಿರೋದು ಅಣೆಕಟ್ಟು ಕಟ್ಟಿದೆ ಅಂತ 400 ವರ್ಷ ಇತಿಹಾಸ ಇತ್ತು. ಇಲ್ಲಿ ಹೋಗ್ಬೇಕು ಅಂತಂದ್ರೆ ಮೈಸೂರು ಕುಡಿಯೋ ನೀರು ಬರಗಾಲದಲ್ಲಿ ಇದೊಂದು ನೀರು ಬಿಟ್ಟರೆ ಇನ್ನೆಲ್ಲೂ ಸಿಗಲ್ಲ ಅವ್ರಿಗೆ. ಸರ್ ನಾನು ಹೇಳೋದು 70 ಅಡಿಗೆ ನೀರು ಬಂತು ಅಂತ ಅಂದ್ರೆ ಡೆಚ್ಚೋರಿಗೆ ಇವಾಗ ಮೇಲ್ ಬರ್ತಾ ಇರೋದು. ಈ ನೀರು ಹೋಗ್ಲಿಲ್ಲ ಅಂದ್ರೆ ಮೈಸೂರು ಕುಡಿಯೋ ನೀರೇ ಇಲ್ಲ. ಸರಿನಾ? ಇಲ್ಲಿಂದ ಕೆಳಗೆ ಬಿದ್ದು ಮೈಸೂರು ಬೆಂಗಳೂರಿಗೆ ಹೋಗ್ತಾರೆ. ಇಲ್ಲಿಂದ ಹೋಗೋದು ವೇಸ್ಟೇಜ್ ಆಯ್ತು ಫಸ್ಟ್ ಮಿಸ್ ಆದದ್ದು ಬೆಂಗಳೂರಿಗೆ ಕುಡಿಯೋ ನೀರು ಮೈಸೂರು ಇಲ್ವಲ್ಲ ಹೋಗ್ಬಿಡಿ ಗ್ರಾಮ ಪಾಲಹಳ್ಳಿ ರಂಗತಿತ್ತು ಎಫೆಕ್ಟ್ ಆಗ್ತದೆ. ಸರ್ ಮುಂದೆ ಮಾಡುವಂತ ಪ್ಲಾನ್ ಬೇಕಾದ್ರೆ ಅವನು ಕುಟ್ಕೊಂಡು ಇಲ್ಲಿಂದ ಮಿಷಿನ್ ಇಂದ ಹೊಡಿಲ್ಲ, ಇಲ್ಲಾಂದ್ರೆ ಬಕೆಟ್ ಎಲ್ಲ ತೆಗೆದು ಸರ್ ಮುಂದೆ ಮಾಡಿದ್ರು ಗ್ರಾಮಸ್ಥರ ಒಂದು ಅನುಮತಿ ತಗೊಂಡು ಏನೇ ಮಾಡೋದು ಅದೆಲ್ಲ ಫಸ್ಟ್ ಅನುಮತಿ ತಗೊಳ್ಳೋದು ಅನುಮೋದನೆ ತಗೊಳ್ಳೋ ಎಲ್ಲ ಫಸ್ಟ್ ಅದು ಮಾಡಬೇಕು. ಯಾರದೇ ಆದ್ರೂ ಗ್ರಾಮ ಪಂಚಾಯತಿ ಅನುಮೋದನೆ ತಗೊಳ್ತಾರೆ. ಅಲ್ಲ ನೀವ್ ಹೇಳಿದ್ರಲ್ಲ ಈಗ ಜಸ್ಟ್ ತೊಂದರೆ ಆಗ್ತಿದೆ ಅದನ್ನ ಅದಕ್ಕೆ ಹೇಳ್ತೇನೆ. ಈ ಜಾಗದಲ್ಲಿ ಏನು ಇಲ್ಲಿ ಬೇಲಿ ಅದನ್ನೆಲ್ಲ ಏನು ನ್ಯಾಚುರಲ್ ಏನೈತೆ ಏನಾಗಿದೆ ಆ ತರ ಇದೆ. ಅಲ್ಲಿಂದ ಇಲ್ಲಿ ಗಂಟೆ ಬೇಲಿ ಹಾಕಿದ್ರು ಅವರೇ, ಇಲ್ಲಿ ಗಂಟೆ ಬೇಲಿ ಹಾಕಿದ್ದಾರೆ. ಪರ್ಮಿಷನ್ ಇಲ್ದೇನೆ ಬೇಲಿ ಹಾಕವ್ರೆ. ಅದೇ ಒಬ್ಬ ವ್ಯಕ್ತಿ ಏನಾದ್ರು ನಮ್ಮ ಮೇಲೆ ಏನೋ ಒಂದು ಗದಪ್ರ ಮಾಡಿದ್ರು ಅಂದ್ಬಿಟ್ಟು ಏನೋ ಕಂಪ್ಲೇಂಟು ಕೇಸು, ಒಬ್ಬ ವ್ಯಕ್ತಿ ರೈತ ಹೋಗಿ ಕೋರ್ಟಲ್ಲಿ ನಿಲ್ಬೇಕು. ಇವರಿಬ್ರು ಇವರಿಬ್ರು ಅಧ್ಯಕ್ಷರಾಗಿರೋರೆ, ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಇಬ್ರು ವ್ಯವಹಾರಕ್ಕೆ ಜಾತಿ ತರಬಾರ್ದು. ಇಲ್ಲಿ ನಾವೇನ್ ಗೊತ್ತಾ, ಏನಾರ ಪ್ರಾಜೆಕ್ಟ್ ಮಾಡ್ಲಿ ಇವ್ರು ನಮ್ಮ ಮೇಲೆ ಜನಕ್ಕೆ ಒಳ್ಳೇದಾಯ್ತದೆ ಅಂತ ಅಂದಾಗ ಆ ಪ್ರಾಜೆಕ್ಟ್ ನ ತರೋದ್ರಲ್ಲಿ ಅರ್ಥ ಇಲ್ಲ ಸರ್. ಏನಕ್ಕೆ ಅಂತ ಅಂದ್ರೆ ಈಗ ನಾವು ಮನುಷ್ಯರೇ, ದೊಡ್ಡ ಜಾತಿಯವರು ಮನುಷ್ಯರೇ, ಎಲ್ಲರೂ ಮನುಷ್ಯರೇ. ಆದ್ರೆ ತೇಜೋವಧೆ ಮಾಡ್ತಾರಲ್ಲ, ನಮ್ಮನ್ನ ನಾವೇ ಹತ್ತಿಕ್ಕಂಡಂಗೆ ಸರ್ ಅದನ್ನ ಮಾಡಿದ್ರೆ. ನಾವಿಲ್ಲಿ ಎಲ್ಲರ ಜೊತೆ ಚೆನ್ನಾಗಿದ್ದೀವಿ, ಇಲ್ಲಿ ತಂದು ಬೆಂಕಿ ಹಾಕ್ಬಿಟ್ರೆ ನಮ್ಮ ಗ್ರಾಮಸ್ಥರು ನಾವು ಚೆನ್ನಾಗಿದ್ದೀವಿ, ಇವ್ರು ಎಲ್ಲಿಯವರೋ ಬಂದು ನಮ್ಮಲ್ಲಿ ಅಟ್ರಾಸಿಟಿ ಮಾಡ್ತಾರೆ. ನಾವು ಇವತ್ತು ಈ ಪ್ರಾಜೆಕ್ಟು ನಿಲ್ಸೋಕ್ಕೋಸ್ಕರ ಬಂದಿದ್ದು. ಏನು ಅಂತ ಅಂದರೆ ಇದು 1996ರಲ್ಲಿ ಅಪ್ರೂವಲ್ ಆಗಿದ್ದು. ಅಪ್ರೂವಲ್ ಆಗಿರೋದು ಅವತ್ತಿಂದ ಬಿಟ್ಬಿಟ್ಟು ಇವರು ಪದೇ ಪದೇ ಜಾತಿ ನಿಂದನೆ ಕೇಸೆಲ್ಲ ಕೊಡೋದು ಹಂಗೆಲ್ಲ ಮಾಡ್ತಾಯಿದ್ರು. ನಾವು ಅದೇ ಜಾತಿಗೆ ಸೇರಿರೋ ಅಂಥ ವ್ಯಕ್ತಿಗಳು ಇಲ್ಲಿ ಯಾವುದೇ ಜಾತಿನ ಹುಟ್ಟಾಕೋದು ಬೇಕಾಗಿಲ್ಲ. ಯಾಕೆ ಅಂತ ಅಂದರೆ ನಾವೆಲ್ಲರೂ ಅಣ್ಣ ತಮ್ಮದಿರ ಥರ ವರ್ತಿಸ್ತಾ ಇದ್ದೀವಿ. 7 ಗ್ರಾಮದ ಸದಸ್ಯರುಗಳೆಲ್ಲ ಬಂದಿದ್ದೀವಿ. 7 ಗ್ರಾಮಗಳಿಂದ ಹಿಂದುಳಿದವರು ಬಂದವರೆ, ಮುಂದುವರೆದ ಪಂಗಡನೂ ಬಂದವರೆ. ಇದು ಹಿಂದುಳಿದವ್ರಿಗೂ ಕುಡಿಯೋಕ್ಕೆ ನೀರಿದೆ, ಮುಂದುವರೆದ ಪಂಗಡಕ್ಕೂ ಕುಡಿಯೋಕ್ಕೆ ನೀರಿದೆ. ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆಗೋಸ್ಕರ ಇದನ್ನೆಲ್ಲ ಇಟ್ಟಿರೋದು. ಚಿಕ್ಕದೇವರಾಯ ಕಾಲದಿಂದನೂ ಇದು ರಾಜರು ಮಹಾರಾಜರು ಮಾಡಿಕೊಟ್ಟಿರೋ ಅಂಥ ಪ್ರವಾಸಿ ತಾಣ ಆಗಿರೋದ್ರಿಂದ ಈ ಪ್ರಾಜೆಕ್ಟ್ ಮಾಡೋದಕ್ಕೆ ನಮ್ಮದು ತುಂಬ ವಿರೋಧ ಇದೆ. ಇದರಲ್ಲಿ ಜಾತೀಯತೆ ಏನೂ ಇಲ್ಲ ಅಂತ. ಈಗ ಯಾರು ಬಂದಿದ್ರು ಸರ್ ಪರಿಶೀಲನೆ ಮಾಡೋದಕ್ಕೆ? ರವಿಶಂಕರ್ ಕೋರೆ ಅಂತ ಅಂದ್ಬಿಟ್ಟು ಬಂದಿದ್ರು ಸರ್. ಅವ್ರಿಗೆ ನಾವು ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದೀವಿ. ಆದರೆ ಈ ಪ್ರಾಜೆಕ್ಟ್ ಮಾಡಲಿಕ್ಕೆ ನಮಗೆ ತುಂಬ ವಿರೋಧ ಇದೆ. ನನ್ನ ಹೆಸರು ನಾಗೇಂದ್ರ ಕುಮಾರ್ ಅಂತ, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಕೃಷ್ಣರಾಜ್ ಸಾಗರ್. ಏನು ಸರ್ಕಾರದಿಂದ ಪರಿಶೀಲನೆಗೆ ಪ್ರಾಜೆಕ್ಟ್ಗೆ ಏನು ಪವರ್ ಪ್ರಾಜೆಕ್ಟ್ಗೆ ಅಂತ ಬಂದಿದೆ, ಅದು ನಮ್ಮದು ವಿರೋಧ ಇದೆ. ಇದು 96ಅಲ್ಲಿ ಆಗಿದ್ದು, ಆಗಿಂದ ಅವ್ರು ಮಾಡಿರಲಿಲ್ಲ. ಈಗ ಬಂದು ಮಾಡ್ತಿದ್ರು. ಈಗ ಮತ್ತೆ ಕ್ಯಾನ್ಸಲ್ ಆಗಿದೆ. ಅದು ಕ್ಯಾನ್ಸಲ್ ಆಗಿರೋದನ್ನು ಮತ್ತೆ ಅವರು ರೀವರ್ಕ್ ಮಾಡೋಕ್ಕೆ ಅಂತ ಬಂದಿದೆ. ಅವರು ವರದಿ ತಗೊಳ್ಳೋಕ್ಕೆ ಸರ್ಕಾರದಿಂದ ಬಂದಿದ್ದರು. ಈ ಪ್ರಾಜೆಕ್ಟ್ಗೆ ನಮ್ಮ ವಿರೋಧ ಇದೆ. ನಮ್ಮ ಸುತ್ತಮುತ್ತ 700 ಗ್ರಾಮಸ್ಥರು ಎಲ್ಲರೂ ವಿರೋಧ ಇದೆ. ಇದು ಇಕೋ ಸೆಂಟ್ರಿಸಿವ್ ಪ್ಲೇಸ್ ಆಗಿರೋದ್ರಿಂದ, ಪ್ರವಾಸಿ ತಾಣ ಆಗಿರೋದ್ರಿಂದ ಇಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯನ ಮಾಡೋಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಸರ್ಕಾರ ದಯಮಾಡಿ ಈ ಬಗ್ಗೆ ಗಮನ ಹರಿಸಿ ಇವರಿಗೆ ಯಾವುದೇ
ಪ್ರಾಜೆಕ್ಟ್ನ ಕೊಡಬಾರ್ದು ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಹೆಸರು? ಮಂಜುನಾಥ್, ಗ್ರಾಮ ಪಂಚಾಯತಿ ಸದಸ್ಯರು, ಮಜ್ಗೆಪುರ. ಗ್ರಾಮಸ್ಥರು ಏನಂತ ಸರ್? ಪ್ರಾಜೆಕ್ಟ್ ಹಿಂಗೆ ತೊಂದರೆ ಆಗ್ತಾ ಇದೆ ಅಂತ ಪ್ರಾಜೆಕ್ಟ್ ಯಾವಾಗ ಇದಾಗಿದೆ ಸರ್? ಯಾರಿಗೆ ಸರ್? ಬಿಪ್ರಾಮ್ದ ಹಾಂ ಅದು ಕ್ಯಾನ್ಸಲ್ ಆಗಿತ್ತು. ಹಾ. ಅವರು ಮತ್ತೆ ವಾಪಸ್ ಕೊಡಿ ಅಂತ ಬಂದರು. ಹಾಂ ಅದಕ್ಕೆ ಗ್ರಾಮಸ್ಥರು ಕಂಪ್ಲೇಂಟ್ ಕೊಟ್ಟಿದ್ರು. ಆಕ್ಚುಲಿ ವಸ್ತುಸ್ಥಿತಿ ಏನಿದೆ ಪ್ರಾಜೆಕ್ಟ್ ಅಂತ ನೋಡಕ್ ಬಂದಿದೆ, ಏನಾಗಿದೆ, ಯಾರು ಮುಳುಗಡೆ ಆಗ್ತದೆ, ತೊಂದರೆ ಆಗ್ತಾ ಇದೆ ಅಂತ ನೋಡಕ್ ಬಂದಿದ್ದಾರೆ. ತಮ್ಮ ಹೆಸರು ಸರ್? ರವೀಂದ್ರ ಕೋರಿ, ತಮ್ಮ ಡೆಸಿಗ್ನೇಷನ್ ಸರ್? ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್. ಇದೇನು ತರಬೇಡಿ, ಹಿರಿಯ ಅಲ್ಲ, ಅಧಿಕಾರಿ. ಎಲ್ಲಿ ಸರ್ ಅಸಿಸ್ಟೆಂಟ್ ಜನರಲ್? KRED ಬೆಂಗಳೂರು ಸರ್. ಬೆಂಗಳೂರು. ಅದಕ್ಕೆ ಇದರಲ್ಲಿ ಎಷ್ಟು ಏನಾಗ್ತಾ ಇದೆ ಅಂತ ಕೇಳಕ್ಕೆ ಈಗ ಜನಗಳಿಂದ ನೀವು ಮಾಹಿತಿ ಸಂಗ್ರಹ ಮಾಡಿದ್ರೆ ಸ್ಥಳ ಪರಿಶೀಲನೆ ಮಾಡಿದ್ರೆ ಸರ್? ಒಂದು ಜನರು ಎಲ್ಲ ಪೂರ್ತಿ ಗ್ರಾಮಸ್ಥರೆಲ್ಲ ಮಾಹಿತಿ ಕೊಟ್ಟಿದ್ದಾರೆ, ಅವರು ಡೆವಲಪರು ಮಾಹಿತಿ ಕೊಟ್ಟಿದ್ದಾರೆ. ಹಾಂ, ಇದು ನೋಡಿಬಿಟ್ಟು ಸರ್ಕಾರಕ್ಕೆ ವರದಿ ಸ್ಥಳ ಪರಿಶೀಲನೆ ನೋಡಿದ್ರೆ ಸರ್ ಮಾಡಿ. ಏನು ಕಾಣಿಸ್ತಾ ಇದೆ ಸರ್ ನಿಮಗೆ? ಅಲ್ಲ, ಎಲ್ಲ ನೋಡಿದ್ದೀವಿ, ಅದು ವರದಿಯಲ್ಲಿ ಕೊಡ್ತೀವಿ. ಹಾಂ ಸರ್. ವರದಿಯಲ್ಲಿ ಯಾಕಂದ್ರೆ ಈಗ ನಾವು ಇದು ಪತ್ರಿಕೆ ಹೇಳಿಕೆ ಕೊಡಬಾರ್ದು ಅಂತ ಮೇಲಿಂದ ಒಂದು ಆದೇಶ ಇದೆ. ನಾವು ಅದನ್ನು ಹೇಳಿಕೆ ಮುಂದೆ ನೀವು ಇದು ರಿಸಲ್ಟ್ ಹೇಳಿ ಅಂತ ಇಲ್ಲ, ಪರ್ಪಸ್ ಆಫ್ ವಿಸಿಟ್ ಅಂತ ಹೇಳಿ ಬಂದರೆ ಅಲ್ಲ, ಏನಾಯ್ತು ಏನೋ ಯಾರು ಲೆಟ್ರ್ ಕೊಟ್ಟಿದ್ದಾರೆ ಸರ್? ಹಾಂ, ಲೆಟ್ರ್ ಕೊಟ್ಟಿದ್ದಾರೆ, ಗ್ರಾಮಸ್ಥರು ಕೊಟ್ಟಿದ್ದಾರೆ. ಗ್ರಾಮಸ್ಥರು ಕೊಟ್ಟಿದ್ದಾರೆ. ಅವರು ತಿರ್ಗಾ ಇಷ್ಟು ವರ್ಷ ಆದಮೇಲೆ ಏನಕ್ಕೆ ಬಂದರು ಸರ್ ಅವರು? ಇಲ್ಲ, ಗ್ರಾಮಸ್ಥರು ಬಂದಿಲ್ಲ. ಅಲ್ಲಲ್ಲ, ಅವರಲ್ಲ ಸರ್, ತಿರ್ಗಾ ಈಗ ಪ್ರಾಜೆಕ್ಟ್ಗೆ 96 ಆಗಿದ್ದು ಈಗ ಏನಕ್ಕೆ ಬಂದರು ಸರ್? ಇಲ್ಲ, ಅವ್ರಿಗೇನೋ ಲೋನ್ ಸ್ಯಾಂಕ್ಷನ್ ಆಗಿದೆ, ಕ್ಯಾನ್ಸಲ್ ಆಗಿತ್ತು. ಅದನ್ನ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿಬಿಟ್ಟಿದೆ ಸರ್. ಮತ್ತೆ ರಿಸ್ಟೋರೇಷನ್ ಮಾಡಿಕೊಡಿ ಅಂತ ಬಂದಿದ್ದಾರೆ. ಹಾಂ, ಗ್ರಾಮಸ್ಥರ ಜೊತೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎರಡು ನೋಡಕ್ಕೆ ಬಂದಿರೋದು ಅಷ್ಟೇ. ಥ್ಯಾಂಕ್ ಯು.